ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಮಂಡೇ ವ್ಲಾಗ್. ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಮಂಡೇ ಮಾರ್ನಿಂಗ್ ಹೆಚ್ಚು ಕಡಿಮೆ 3:30 ಇಲ್ಲ 3:45 ಆ ಥರ ಟೈಮ್ ಆಗ್ತಿದೆ. ಈ ಒಂದು ಟೈಮಲ್ಲಿ, ಬೆಳಗಿನ ಜಾವದ ಟೈಮಲ್ಲಿ ವಾತಾವರಣ ಎಷ್ಟು ಕಾಮ್ ಆಗಿರುತ್ತೆ ಅಂತಂದರೆ, ಒಂದ್ಸರಿ ನೋಡೋಣ ಬನ್ನಿ. ಏನು ಸೌಂಡ್ ಇಲ್ದಿರ ಫುಲ್ ಪೀಸ್ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಬೆಳಗಿನ ಜಾವ ಅನ್ನೋದೇ ಒಂಥರ ಅದ್ಭುತ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಮ್ಮ ಒಂದು ಸೆಲ್ಫ್ ಕೇರ್ ತಗೊಳ್ಳೋದಾಗಿರ್ಬೋದು, ಇಲ್ಲ ನಮ್ಮ ಟೈಮ್ ನಾವು ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಈ ಒಂದು ಬೆಳಗಿನ ಜಾವ ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಾನು ರಾತ್ರಿನೇ ಎಲ್ಲ ಮಾಪ್ ಹಾಕಿ ಕ್ಲೀನ್ ಮಾಡಿದ್ದೆ. ಸೊ ಬೆಳಗಿನ ಜಾವ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಮಾಪ್ ಹಾಕಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲೂ ನಾವು ಪೂಜೆ ಮಾಡ್ಕೋಬೋದು, ಈವ್ನಿಂಗ್ ಟೈಮಲ್ಲೂ ನಾವು ಇದೇ ರೀತಿ ಸ್ಪೆಂಡ್ ಮಾಡ್ಬೋದು. ಆದರೆ ಈ ಒಂದು ಪೀಸ್ಫುಲ್ನೆಸ್ ಅನ್ನೋದು ನಮಗೆ ಈ ಒಂದು ಟೈಮಲ್ಲಿ ಮಾತ್ರ ಸಿಗುತ್ತೆ. ಆ್ಯಕ್ಚುಲಿ ನಾನು ಈ ರೊಟೀನ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಆದಷ್ಟು 75% ನಾನು ಟ್ರೈ ಮಾಡ್ತೀನಿ. ಬಟ್ ಇನ್ನೊಂದು 25% ನನ್ನ ಕೈಲೂ ಸಹ ಇದನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನಮಗಿರೋ ರೆಸ್ಪಾನ್ಸಿಬಿಲಿಟೀಸು ಮತ್ತು ಜಾಬ್ ಪರವಾಗಿ ರೆಸ್ಪಾನ್ಸಿಬಿಲಿಟೀಸು ಎಲ್ಲವೂ ಸಹ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು, ಫುಲ್ಫಿಲ್ ಮಾಡಬೇಕು. ಸೊ ಅದರಿಂದ ಸ್ವಲ್ಪ ರೊಟೀನ್ ಅನ್ನೋದು ಮಿಸ್ ಆಗಿಬಿಟ್ಟಿತ್ತು ಇಷ್ಟೊಂದು ದಿನ. ಯಾಕಂದರೆ ಮಗುನೂ ಸಹ ಈಗಲೇ ಸ್ಕೂಲ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಟೀಚಿಂಗಲ್ಲಿ ನನ್ನದು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಫುಲ್ಫಿಲ್ ಮಾಡಬೇಕು. ಆದ್ದರಿಂದ ಆ ರೊಟೀನೆಲ್ಲ ಸೆಟ್ ಆಗಲಿಕ್ಕೆ ಇಷ್ಟೊಂದು ದಿನ ಆಯಿತು ಅಂತ ಹೇಳ್ಬೋದು. ಇವತ್ತಾದರೆ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರಂಗೋಲಿನ ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ರೀತಿ ರಂಗೋಲಿಗಳು ನಾನು ಹಾಕೋದು ಸ್ವಲ್ಪ ಕಡಿಮೆ. ಬಟ್ ಇವತ್ತು ಇದನ್ನು ಯಾವುದೇ ರೀತಿಯಲ್ಲಿ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಿದ್ದೀನಿ. ಬಟ್ ಆದ್ರೂ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬಂತು, ಔಟ್ಲುಕ್ ಚೆನ್ನಾಗಿ ಬಂತು ಫೈನಲ್ ಆಗಿ. ಬನ್ನಿ ಈ ಒಂದು ಚಿಕ್ಕ ರಂಗೋಲಿನ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ರಂಗೋಲಿ ಹಾಕೋದು ಸಹ ಒಂಥರ ಮೆಡಿಟೇಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ನಾವು ಊರಲ್ಲಿ ಎಲ್ಲ, ಊರಿನ ಕಡೆ ಎಲ್ಲ ಆದರೆ ಬೆಳಗಿನ ಜಾವ ಎಲ್ಲರೂ ಎದ್ದು ಎಲ್ಲರೂ ಇದೇ ಥರ ಕೆಲಸ ಮಾಡ್ತಾರೆ. ಬಟ್ ಟೌನ್ ಕಡೆ ಬಂದಾಗ ಇಲ್ಲಿ ಒಂದು ಜಾಬ್ ಪರವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರ ಟೈಮಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೈಟ್ ಶಿಫ್ಟು ಅದು ಇದು ಅಂತ ಅಂದ್ಕೊಂಡು, ಸೊ ಅದರಿಂದ ಸ್ವಲ್ಪ ಈ ರೊಟೀನ್ನ ಫಾಲೋ ಮಾಡೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನನಗೂ ಸಹ ಪ್ರತಿನಿತ್ಯ ಇದು ಸಾಧ್ಯ ಆಗೋದಿಲ್ಲ. ಬಟ್ ಆದ್ರೂ ನನ್ನ ಕೈಲಾಗೋ ಮಟ್ಟಿಗೆ ನಾನು ಟ್ರೈ ಮಾಡ್ತೀನಿ. ಸೊ ರಂಗೋಲಿ ಹಾಕೋದು ಒಂಥರ ಮೆಡಿಟೇಷನ್ ಅಂತ ಹೇಳಿದ್ನಲ್ವ, ನಿಜವಾಗ್ಲೂ ಅದು ತುಂಬ ಸತ್ಯ. ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಮನೆಯಲ್ಲೆಲ್ಲ ಕ್ಲೀನಾಗಿ ಮಾಡಿದ್ದು ಮತ್ತು ಸ್ವಲ್ಪ ಸುಪ್ರಭಾತನ ಹಾಕಿಬಿಟ್ಟು ನಾನು ಫ್ರೆಶ್ ಆಗಿ ಬಂದು ಇಲ್ಲಿ ದೇವರ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಯನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ರಾತ್ರಿನೇ ರೆಡಿ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ದೀಪ ಇನ್ನೂ ಬೆಳಗ್ತಿರುತ್ತಲ್ವ, ನೈಟಲ್ಲಿ ಸಂಜೆ ಹಚ್ಚಿರ್ತಕ್ಕಂಥ ದೀಪ. ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ವೇಳೆ ಅದು ಬೆಳಗ್ತಾನೆ ಇದ್ದರೆ ನಾನು ಅದನ್ನು ಏನು ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ. ಮಾರ್ನಿಂಗ್ ಇದೇ ಥರ ಎದ್ದು ನಾನು ಫ್ರೆಶ್ ಆಗಿ ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಸ್ಮೂತಾಗಿರ್ತಕ್ಕಂಥ ಬಟ್ಟೆ ತಗೊಂಡು ಅದನ್ನು ನಾವು ನೀಟಾಗಿ ಒರೆಸ್ಕೊಂಬಿಟ್ಟು ಮತ್ತು ಅದೇ ಪ್ಲೇಟ್ಗೆ ಇಟ್ಕೊಂಡ್ಬಿಟ್ರೆ ನಮಗೆ ಪೂಜೆಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ರೆಡಿ ಮಾಡ್ಕೋಬೋದು. ಆ್ಯಕ್ಚುಲಿ ಎಲ್ಲವನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಏನು ನೋಡಿಸ್ತಿದ್ದೀನಿ ಅದನ್ನು ಮಾತ್ರ ನಾವು ಕ್ಲೀನ್ ಮಾಡ್ಕೊಂಡ್ರೂ ಸಾಕು. ಆ್ಯಕ್ಚುಲಿ ಇವತ್ತು ನಾನು ಯಾಕೆ ಇಲ್ಲಿ ಫ್ಲವರ್ಸ್ನ ನೋಡಿಸ್ತಿದ್ದೀನಿ ಅಂದರೆ, ತುಂಬ ಫ್ರೆಶ್ ಆಗಿ ಬಂದಿತ್ತು. ಅದರಿಂದ ಬೆಂಗಳೂರಲ್ಲಿ ಈ ಥರ ಫ್ಲವರ್ಸ್ ಸಿಗೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಗ್ಯಾಸ್ಗೂ ಸಹ ಪೂಜೆ ಮಾಡಬೇಕು, ಅಥವಾ ಸೋಮವಾರ ಆಗಿರೋದ್ರಿಂದ ಹೇಗೋ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆಯಲ್ವ ಅಂತ ಹೇಳಿಬಿಟ್ಟು ಗ್ಯಾಸ್ಗೂ ಸಹ ಸ್ವಲ್ಪ ಗಂಧ ಮತ್ತು ಕುಂಕುಮ ಹಚ್ಚಿ ಸ್ವಲ್ಪ ಫ್ಲವರ್ಸನ್ನು ಇಟ್ಬಿಟ್ಟು ಇಲ್ಲೂ ಸಹ ರೆಡಿ ಮಾಡ್ಕೊಳ್ತಿದ್ದೀನಿ ಪೂಜೆ ಮಾಡಬೇಕು ಅಂತ. ಆ್ಯಕ್ಚುಲಿ ಸ್ಟವ್ಗೆ ಇಲ್ಲ ಅಂತಂದರೆ ನಾವು ಲೈಕ್ ಹಿಂದಿನ ದಿನಗಳಲ್ಲಿ ಒಲೆಗೆ ಎಲ್ಲ ಪೂಜೆ ಮಾಡಿ ಮತ್ತು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರಲ್ವ, ಅದೊಂಥರ ಪಾಸಿಟಿವ್ ಎನರ್ಜಿನ ಮತ್ತು ಪಾಸಿಟಿವ್ ಫೀಲನ್ನು ಕೊಡುತ್ತೆ ಅಂತ ಹೇಳ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಮತ್ತು ಅದನ್ನೆಲ್ಲ ಅಲ್ಲಿ ರೆಡಿ ಮಾಡಿದ್ದಾದಮೇಲೆ ಇವಾಗ ದೇವ್ರ ಮನೆಗೆ ಬಂದುಬಿಟ್ಟು ಇಲ್ಲಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ.
ನಾವು ಪೂಜೆ ಮನೆಯನ್ನು ಎಷ್ಟು ಸಿಂಪಲ್ಲಾಗಿ ಇಟ್ಕೊಳ್ತೀವಿ, ನಾವು ಪೂಜೆಯನ್ನು ಅಷ್ಟು ಬೇಗ ಮಾಡ್ಕೋಬೋದು. ಆ್ಯಕ್ಚುಲಿ ಸೂರ್ಯ ಹುಟ್ಟೋದಕ್ಕಿಂತ ಪೂಜೆ ಮಾಡೋದು ಅಂತಂದರೆ ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಿರ್ತಾರೆ, ನಾವು ಕೆಲ್ಸಕ್ಕೆ ಹೋಗ್ತಿದ್ವಿ, ನಮ್ಮ ಕೈಲಿ ಇದನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇದನ್ನು ಫಾಲೋ ಮಾಡ್ತೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಅದು ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ. ಬಟ್ ಏನು ಅಂತಂದರೆ ನಾವು ಟೈಮನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಮತ್ತು ಇಲ್ಲೆಲ್ಲ ಪೂಜೆ ಎಲ್ಲ ಹಾಕಿದ್ದಾದಮೇಲೆ ಮನೆಯಲ್ಲೂ ಸಹ ಎಲ್ಲ ಸ್ವಲ್ಪ ಧೂಪವನ್ನು ಹಾಕ್ತಿದ್ದೀನಿ. ಮನೆಯಲ್ಲಿ ಹಾಲಲ್ಲಿರ್ತಕ್ಕಂಥ ಫೋಟೋಸ್ಗೆ ಮತ್ತು ಸಿಂಹದ್ವಾರಕ್ಕೆ ಮತ್ತು ಹೊಸಲಿಗೆ ಎಲ್ಲವನ್ನು ಪೂಜೆ ಮಾಡಿಬಿಟ್ಟು, ಮತ್ತು ನಾನು ಇಲ್ಲಿ ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ ಈ ಒಂದು 4 ದಿನಗಳಲ್ಲಿ ನಾನು ಇಲ್ಲಿ ಸಾಂಬ್ರಾಣಿ ಸಹ ಹಾಕ್ತೀನಿ. ನೀವು ಇಲ್ಲಿ ಟೈಮ್ ನೋಡ್ತಿರ್ಬೋದು, 3:45ರಿಂದ ಹಿಡಿದು ಪೂಜೆ ಎಲ್ಲ ಮುಗಿಯೋಗ್ಲಿಕ್ಕೆ ನನಗೆ 5:15 ಇಲ್ಲಾಂತಂದರೆ 5:45 ನಿಮಿಷ ಆಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಪ್ರಶಾಂತವಾಗಿರುತ್ತೆ. ಪೂಜೆ ಎಲ್ಲ ಮಾಡಿದ ಆದಮೇಲೆ ಮನೆಯಲ್ಲಿ ದೀಪ ಧೂಪ ಎಲ್ಲವನ್ನು ಹಚ್ಚಿ, ಎಸ್ಪೆಷಲಿ ಇದು ಬೆಳಗಿನ ಜಾವದಲ್ಲಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಮನೆಯಲ್ಲಿ ನಿಜವಾಗ್ಲೂ ಎಲ್ಲರೂ ಪ್ರಶಾಂತವಾಗಿರ್ತಾರೆ. ಆ ಒಂದು ಪಾಸಿಟಿವ್ ಫೀಲನ್ನು, ಆ ಪಾಸಿಟಿವ್ ಎನರ್ಜಿಯನ್ನು ನಾವು ಫೀಲ್ ಮಾಡ್ಬೋದು. ನಮಗೆ ಅದೇ ರೀತಿ ಇಲ್ಲಿ ಸ್ವಲ್ಪ ಬಾಲ್ಕನಿಗೆ ಸ್ವಲ್ಪ ದಾರಿ ಕೊಟ್ಟಿದ್ದಾರೆ. ಅದರಲ್ಲೇ ನಾನು ತುಳಸಿ ಗಿಡವನ್ನು ಸಹ ಇಟ್ಟಿದ್ದೀನಿ. ಅಲ್ಲಿ ಪೂಜೆ ಮುಗಿಸಿದ್ದಾದಮೇಲೆ ಮತ್ತು ಇಲ್ಲಿ ನಾನು ಸ್ವಲ್ಪ ಬೆಳಗಿನ ಜಾವ ಎದ್ದೇಳೋದ್ರಿಂದ ಸ್ವಲ್ಪ ಹೆಡ್ಡೇಕ್ ಆಗಿರುತ್ತಲ್ವ, ಸೊ ಅದರಿಂದ ನನಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಾಫಿಯನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಹನಿ ವಾಟರು ಇಲ್ಲ ಡಿಟಾಕ್ಸ್ನ ತಗೊಳ್ತೀನಿ. ಬಟ್ ದಿನದಲ್ಲಿ ಒಂದು ಸರಿ ಆದ್ರೂ ಸಹ ಕಾಫಿ ಇಲ್ಲಾಂತಂದರೆ ಟೀನ ತಗೋಬೇಕು. ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದರಿಂದ ಇಲ್ಲಿ ನನಗೆ ಆಗುವಷ್ಟಕ್ಕೆ ಮಟ್ಟಿಗೆ ಮಾತ್ರ ನಾನು ಕಾಫಿನ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಕಾಫಿ ಅನ್ನೋದು ತುಂಬ ಅಡಿಕ್ಟ್ ಆಗಿಬಿಡ್ತೀವಿ ನಾವು ಇದಕ್ಕೆ. ಬಟ್ ಎಲ್ಲರೂ ಹೇಳ್ತಾರೆ ಒಂದು ಹೆಲ್ತ್ ಕನ್ಸರ್ನ್ಗಾಗಿ ಇದನ್ನು ನಾವು ಜಾಸ್ತಿ ತಗೋಬಾರ್ದು ಅಂತ ಹೇಳಿಬಿಟ್ಟು. ನಾನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಟ್ಲೀಸ್ಟ್ ಒಂದು ಸರಿ ಆದರೂ ಕುಡಿಬೇಕು ಅಂತ ಅನಿಸುತ್ತೆ. ನಮಗಿರುವಂಥ ಒಂದು ಕೆಲಸ, ನಾವು ಮಾಡೋ ಕೆಲಸ ಆಗಿರ್ಬೋದು, ಮನೆಯಲ್ಲಿ ಹೊರಗಡೆ ಎಲ್ಲ ಜಾಬ್ ಮಾಡಿ ಬರ್ತೀವಲ್ವ, ಸೊ ಕಾಫಿ ಆದರೂ ಟೀ ಆದರೂ ನಾವು ಈ ಥರ ತಗೊಳ್ಬೇಕು. ನನಗೆ ನನ್ನ ಒಂದು ಲೈಕ್ ಓನ್ ಟೈಮ್ನ, ನನ್ನ ಸೆಲ್ಫ್ ಟೈಮ್ನ ನಾನು ಸ್ಪೆಂಡ್ ಮಾಡೋದು ಅಂತಂದರೆ ಈ ಒಂದು ಟೈಮಲ್ಲೇ ಬೆಳಗಿನ ಜಾವದಲ್ಲಿ. ಆ್ಯಕ್ಚುಲಿ ನಾನು ಈ ಟೈಮಲ್ಲಿ ಎದ್ದೇಳೋಕ್ಕೆ ಕಾರಣ ಏನು ಅಂತಂದರೆ ನನ್ನ ಜೊತೆ ನಾನು ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಪೀಸ್ಫುಲ್ಲಾಗಿ ಇಲ್ಲಿ ಸ್ವಲ್ಪ ಸುಪ್ರಭಾತನ ಕೇಳಿಕೊಂಡು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಸ್ವಲ್ಪ ಕಾಫಿಯನ್ನು ಕುಡಿದು ರಿಲ್ಯಾಕ್ಸ್ ಆಗ್ತಿದ್ದೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಪ್ರಶಾಂತವಾಗಿರುತ್ತೆ. ಮತ್ತು ಇದೆಲ್ಲ ಆಗಿದ್ದಾದಮೇಲೆ ನಿಮಗೆ ಒಂದು ವೀವ್ನ ನೋಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಶೂಟ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ನಾನೇನಿನ್ನ ದೊಡ್ಡ ಪೂಜೆ ಏನೆಲ್ಲ ಮಾಡಲಿಲ್ಲ, ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೊಳ್ಳೋ ಥರ ಮಾಡಿದ್ದೀನಿ. ಬಟ್ ಏನು ಅಂತಂದರೆ ಆ ಟೈಮಿಂಗ್ ಅನ್ನೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವು ಈ ಥರ ಮಾಡಿಕೊಂಡ್ರೆ. ಮತ್ತು ಇಲ್ಲಿ ಸಾಂಬಾರಿಗೋಸ್ಕರ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದೀನಿ. ಟೈಮ್ ಇದ್ದರೆ ನೈಟಲ್ಲೇ ನಾವು ಇದನ್ನೆಲ್ಲ ಹಚ್ಚಿಟ್ಕೋಬೋದು. ವರ್ಕ್ ಹೋಗೋರಾದರೆ ನಾನಿಲ್ಲಿ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸಾಂಬಾರನ್ನ ಮಾಡ್ಕೋಬೇಕು ಇಡ್ಲಿ ಜೊತೆಗೆ, ಮತ್ತು ಮಧ್ಯಾಹ್ನಕ್ಕೂ ರೈಸ್ ಜೊತೆಗೆ ಆಗುತ್ತೆ. 2 in 1 ಸಾಂಬಾರು ಥರ ಅಂತ ಹೇಳಿಬಿಟ್ಟು ತರಕಾರಿನೆಲ್ಲ ಹಾಕ್ತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕ್ಯಾರೆಟ್, ಬೀನ್ಸು, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವು ಸೊಪ್ಪನ್ನ ಎಲ್ಲವನ್ನು ಈ ಥರ ತೆಗೆದಿಟ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ಆನಿಯನ್ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂತಂದರೆ ಅದಿಲ್ಲದೇನೂ ಸಹ ನಾವು ಸಾಂಬಾರನ್ನ ಮಾಡ್ಬೋದು. ಬಟ್ ಏನು ಅಂತಂದರೆ ಸ್ವಲ್ಪ ಸಾಂಬಾರು ಪುಡಿನ ಜಾಸ್ತಿ ಹಾಕಬೇಕಾಗತ್ತೆ ಅಷ್ಟೇ. ಸೊ ಇಲ್ಲಿ ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದಾಯಿತು. ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಬೀನ್ಸನ್ನು. ಈ ಬೀನ್ಸ್ ಅನ್ನೋದು ಆ್ಯಕ್ಚುಲಿ 2 ಟೈಪ್ಸ್ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಒಂದು ಫುಲ್ ವೈಟ್ ಆಗಿರುತ್ತೆ, ಫುಲ್ ಗ್ರೀನ್ ಆಗಿರುತ್ತೆ. ಸಾಂಬಾರಿಗೆ ಆ್ಯಕ್ಚುಲಿ ಈ ಥರ ಗ್ರೀನ್ ಆಗಿರೋದನ್ನು ಬಳಸಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು, ಸ್ವಲ್ಪ ಜೀರಿಗೆ, ಸಾಸಿವೆಯನ್ನು ಹಾಕಿ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಿಯನ್ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರೋಮಾ ಬರೋವರೆಗೂ, ಲೈಕ್ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು
ಮತ್ತು ಅದ್ರ ಜೊತೆಗೆ ಬೇರೆ ತರಕಾರಿನೆಲ್ಲ ಹಾಕಿ ಸೇರಿಸ್ಕೋಬೋದು. ನಾನಿವಾಗ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಸಹ ಸೇರಿಸ್ತಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೇಳೆ ಜೊತೆಗೆ ಅದನ್ನು 1 ವಿಸಿಲ್ ಕೊಟ್ಕೊಂಡು ಮತ್ತೆ ತರಕಾರಿ ಹಾಕಿ 2 ವಿಸಿಲ್ ಕೊಟ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಬಟ್ ವರ್ಕಿಂಗ್ ವುಮೆನ್ಸ್‌ಗೆ ಇದೇ ಒಂದೇ ಸರಿ ಒಗ್ಗರಣೆ ಕೊಟ್ಟು ಅದಕ್ಕೆ ತರಕಾರಿನೆಲ್ಲ ಹಾಕಿಬಿಟ್ಟು ಇನ್ಸ್ಟಂಟ್ ಸಾಂಬಾರು ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನಿವಾಗ ಅದು ಫ್ರೈ ಆಗಿದ್ದಾದಮೇಲೆ ಇಲ್ಲಿ ಹಚ್ಚಿಟ್ಕೊಂಡಿರೋ ತರಕಾರಿನ ಸೇರಿಸ್ತಿದ್ದೀನಿ. ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾಗಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ, ಅದರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೋಬೋದು. ಆ್ಯಕ್ಚುಲಿ ನಾನು ಇಲ್ಲಿ ಅರಿಶಿನ ಪುಡಿನ ಹಾಕೋದು ಮರ್ತಿದ್ದೇನೆ. ಅರಿಶಿನ ಪುಡಿನೂ ಸಹ ಹಾಕ್ಕೋಬೋದು. ಅದನ್ನೆಲ್ಲ ಹಾಕಿ ಸ್ವಲ್ಪ ಒಂದ್ಸರಿ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡಿದ್ದಾದಮೇಲೆ ಆ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿಸಿದ್ದೀನಲ್ಲ, ತೊಗರಿಬೇಳೆಯನ್ನು ಹುರಿದು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರೋದು. ಈ ಒಂದು ಪೌಡರ್ ಅನ್ನೋದು ನಮಗೆ ಈ ಥರ ಇನ್ಸ್ಟಂಟ್ ಸಾಂಬಾರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ನೋಡ್ತಿರ್ಬೋದು ಆ ಪೌಡರ್ ತುಂಬ ಚೆನ್ನಾಗಿದೆ. ಆ ಅರೋಮನೂ ಸಹ ಅದೇ ರೀತಿ ಇದೆ. ಗ್ಲಾಸ್ ಜಾರಲ್ಲಿ ಹಾಕಿರೋದ್ರಿಂದ, ಏರ್ ಟೈಟ್ ಕಂಟೈನರಲ್ಲಿ ಹಾಕಿರೋದ್ರಿಂದ ನಾವು ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಆ್ಯಸ್ ಯೂಶುವಲ್ ನಾವು ನಾರ್ಮಲ್ ಸಾಂಬಾರಿಗೆ ಯಾವ ರೀತಿ ಹುಳಿ ರಸನ ಸೇರಿಸ್ತೀವಿ ಅದೇ ರೀತಿ ಸೇರಿಸಿ, ಇವಾಗ ನಮಗೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಿಮಗೆ ಸ್ವಲ್ಪ ತೆಳುವಾಗಬೇಕು ಸಾಂಬಾರು ಅಂತಂದರೆ ಆ ಥರ, ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ತಿಕ್ಕಾಗಿ ಅಂದರೆ ಆ ಥರನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಟಿರ್ ಮಾಡಿ ಫ್ರೆಶ್ ಆಗಿರ್ತಕ್ಕಂಥ ಒಂದು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಉಪ್ಪು ಖಾರ ಎಲ್ಲ ಈ ಸ್ಟೇಜಲ್ಲೇ ನಾವು ಟೆಸ್ಟ್ ಮಾಡಿಕೊಂಡು ಒಂದು 2ರಿಂದ 3 ವಿಸಲ್ಗೆ ಇದನ್ನು ನಾವು ಕೂಗಿಸ್ಕೊಂಡ್ರೆ ಸಾಕು, ನಮಗೆ ಸಾಂಬಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಮತ್ತು ಪ್ರೆಷರ್ ಎಲ್ಲ ಹೋಗಿದ್ದಾದಮೇಲೆ ನಾವು ಆ್ಯಸ್ ಯೂಶುವಲ್ನ ಸಾಂಬಾರು ರೀತಿನೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಮತ್ತೆ ಒಗ್ಗರಣೆ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಒಂದು ಕಡೆ ಸಾಂಬಾರಿಗಿಟ್ಟು ಮತ್ತೊಂದು ಕಡೆ ಇಲ್ಲಿ ಚಟ್ನಿಗೆ ಅಂತ ರೆಡಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಚಟ್ನಿ ಮಾಡೋದು ಫಸ್ಟು ಲೈಕ್ ಡ್ರೈ ರೋಸ್ಟ್ನ ಮಾಡ್ಕೊಳ್ಳೋದಿಲ್ಲ. ಅದನ್ನು ಶೇಂಗಾ ಬೀಜನ ನಾನು ಸ್ವಲ್ಪ ಒಂದು ಎಣ್ಣೆಯನ್ನು ಸೇರಿಸಿ ಅದ್ರ ಜೊತೆಗೆ ಶೇಂಗಾ ಬೀಜನ ಹಾಕಿ ಅದನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಕರೆದು ಮತ್ತೆ ಅದನ್ನು ಸಪ್ರೇಟಾಗಿ ತಕ್ಕೊಂಡು ಮತ್ತೆ ಚಟ್ನಿ ಥರ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಏನು ಅಂತಂದರೆ ನಾವು ಚಟ್ನಿ ಅನ್ನೋದನ್ನು ಒಂದೇ ದಿನದಲ್ಲಿ ಫಿನಿಷ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಉಳಿದ್ರೆ ಫ್ರಿಜ್ಜಲ್ಲಿ ಸಹ ಇಟ್ಕೋಬೋದಲ್ವ. ನಾವು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಚಟ್ನಿ ಅನ್ನೋದು ಅಷ್ಟೊಂದು ದಿನ ಬರೋದಿಲ್ಲ, ಪ್ರಿಸರ್ವ್ ಮಾಡಲಿಕ್ಕೂ ಆಗೋದಿಲ್ಲ. ಬಟ್ ಈ ಥರ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡ್ರೆ ಅಟ್ಲೀಸ್ಟ್ 2 ದಿನ ಆದರೂ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ನಾವು ಇವಾಗ ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸನ್ನ ಸಹ ಸೇರಿಸಿ ಅದನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ತಿದ್ದೀನಿ. ಇದು ಯಾವ ರೀತಿ ಅಂತಂದರೆ ಹಸಿಮೆಣಸು ಬೇಗ ಹುರಿದ್ಬಿಡುತ್ತೆ. ಅದು ಸ್ವಲ್ಪ ಇದೂ ಸಹ ಬರುತ್ತೆ, ಮೀನ್ಸ್ ಸ್ವಲ್ಪ ತುಂಬ ಫ್ರ್ಯಾಗ್ರೆನ್ಸ್ ಅನ್ನೋದು, ಅದು ಸ್ವಲ್ಪ ಸ್ಮೆಲ್ ಅನ್ನೋದು, ಘಾಟ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ನಾವು ಅದನ್ನು ಸ್ವಲ್ಪ ಬೇಗನೆ ತೆಗೆದಿಟ್ಕೋಬೇಕು. ನಾನಿವಾಗ ಅದನ್ನೇ ಮಾಡ್ತಿದ್ದೀನಿ ಇಲ್ಲಿ. ಸೊ ಅದನ್ನು ತೆಗೆದಿಟ್ಕೊಂಡಿದ್ದಾದಮೇಲೆ ನಮಗೆ ಶೇಂಗಾ ಬೀಜ ಅನ್ನೋದು ಅಷ್ಟೊಂದು ಬೇಗ ಉರಿಯೋದಿಲ್ಲ, ಫ್ರೈ ಆಗೋದಿಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನಾನು ಅದನ್ನು ಚೆನ್ನಾಗಿ ಹುರಿದಿಟ್ಕೊಂಡು ಪಕ್ಕಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇಲ್ಲಿ ನೈಟಲ್ಲಿ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರ್ತಕ್ಕಂಥ ಬ್ಯಾಟರ್ನ ತೆಗೆದು ನೋಡ್ತಿದ್ದೀನಿ. ಇಲ್ಲಿ ನಾನು ಇವತ್ತೇನು ಮಾಡಿದ್ದೀನಿ ಅಂತಂದರೆ ರವೆನ ಹಾಕಿದ್ದೀನಿ, ಇಡ್ಲಿ ರವೆನ ಹಾಕಿ ಬ್ಯಾಟರ್ನ ಪ್ರಿಪೇರ್ ಮಾಡಿದ್ದೀನಿ. ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾನ ನಾನು ಸೇರಿಸ್ತಿದ್ದೀನಿ. ನಿಮಗೆ ಸೋಡಾ ಅನ್ನೋದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಸೇರಿಸ್ಬೋದು, ಇಲ್ಲ ಅಂದರೆ ಇಲ್ಲ. ರವೆ ಹಾಕಿರೋದ್ರಿಂದ ನಮಗೆ ಅದು ಸಾಫ್ಟಾಗೇ ಬರುತ್ತೆ. ಬಟ್ ನನಗಿಲ್ಲಿ ರವೆನ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ಸೋಡಾನ ಸೇರಿಸಿದ್ದೀನಿ. ಬಟ್ ಇಡ್ಲಿ ಅನ್ನೋದು ನನಗೆ ಸಾಫ್ಟಾಗೇ ಬಂದಿತ್ತು. ಇಲ್ಲಿ ನಾನು ಇವಾಗ ಇದು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ಅದಕ್ಕೆ ಇವಾಗ ನಾನು ಇಡ್ಲಿ ಬ್ಯಾಟರ್ನ ಸೇರಿಸ್ತಿದ್ದೀನಿ. ಆ್ಯಕ್ಚುಲಿ ನಾನು ಸ್ಟೀಲ್ನ ಯೂಸ್ ಮಾಡಿ ಅಲ್ಯೂಮಿನಿಯಂನ ಯೂಸ್ ಮಾಡಬಾರ್ದು. ಇಲ್ಲಿ ನೋಡ್ತಿದ್ದೀರಲ್ವ ಈ ಥರ ಕಲರ್ ಬಂದ್ಬಿಡುತ್ತೆ. ಇದೇನು ನಮಗೆ ಡೇಂಜರ್ ಅಂತ ಅಲ್ಲ, ಬಟ್ ಏನು ಅಂತಂದರೆ ಒಂದು ಬ್ಯಾಟರ್ ಫರ್ಮೆಂಟ್ ಆಗಿರುತ್ತಲ್ವ, ಸ್ವಲ್ಪ ಹುಳಿ ಬಂದಿರುತ್ತೆ, ಅದರಿಂದ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ನನ್ನ ಹತ್ರ ಇದು ಅಲ್ಯೂಮಿನಿಯಮ್ದಿತ್ತು, ಅದು ಸ್ವಲ್ಪ ಚೆನ್ನಾಗಿದೆ, ಯಾಕೆ ಅದನ್ನು ವೇಸ್ಟ್ ಮಾಡಬೇಕು ಅಂತ ನಾನು ಇದನ್ನೇ ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ಟೀಲ್ದನ್ನು ನೀವು ಪ್ರಿಫರ್ ಮಾಡಿ, ನಾನು ಸ್ಟೀಲ್ ತಗೋಬೇಕು. ಮತ್ತು ಇಲ್ಲಿ ಸ್ವಲ್ಪ ನೀರೆಲ್ಲ ಬಿಸಿ ಆಗಿದ್ದಾದಮೇಲೆ ಇಡ್ಲಿ ಅನ್ನೋದು ಸ್ಟೀಮ್ಗೆ ಇಟ್ಬಿಡ್ತಿದ್ದೀನಿ. ಇದು ನಾವು ಒಂದು 10ರಿಂದ 15 ನಿಮಿಷ ನಾವು ಸ್ಟೀಮ್ಗೆ ಇಟ್ಕೊಂಡ್ರೂ ಸಹ ಸಾಕು. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಾವು ಲೈಕ್
ರೈಸ್ನ ನೆನೆಸಿಟ್ಟು ಆದ್ರೆ ಇಡ್ಲಿ ಮಾಡಿದ್ರೆ ನಾವು 15 to 20 ಮಿನಿಟ್ಸ್ ನಾವು ಇಟ್ಕೋಬೇಕು. ಆದರೆ ರವೆ ಇಡ್ಲಿ ನಮ್ಗೆ ಅಷ್ಟು ಬೇಕಾಗಿಲ್ಲ. 10 ಮಿನಿಟ್ಸ್ ಇಟ್ಟರು ನಮ್ಗೆ ಇಡ್ಲಿ ರೆಡಿ ಆಗುತ್ತೆ. ಇಲ್ಲಿ ಅಷ್ಟರೊಳಗೆ ಇಲ್ಲಿ ಶೇಂಗಾ ಬೀಜ ಮತ್ತು ಹಸಿಮೆಣಸು ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಇವಾಗ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಇದ್ದರೆ ಅಂದರೆ ತುರಿದಿರೋ ಕೊಬ್ಬರಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ರುಚಿ ಅನ್ನೋದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ, ಪ್ಲಸ್ ಚೆನ್ನಾಗಿರುತ್ತೆ ಆ ಫ್ಲೇವರ್ ಅನ್ನೋದು ಇಡ್ಲಿ ಜೊತೆಗೆ. ನಾವು ಇದೇ ಚಟ್ನಿಯನ್ನು ಲೈಕ್ ದೋಸೆಗೂ ನಾವು ಇದೇ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಪುಟಾಣಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ. ಬಟ್ ಏನು ಅಂತಂದರೆ ಒಗ್ಗರಣೆಗೆ ಈರುಳ್ಳಿ ಅನ್ನೋದು ಅದೆಲ್ಲ ಬೇಕಾಗಿಲ್ಲ. ಜಸ್ಟ್ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು, ಸ್ವಲ್ಪ ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರೋದ್ರಿಂದ ಇದನ್ನು ನಾವು 2 ದಿನ ಇದೇ ಥರ ಇಟ್ಕೊಂಡು ಫ್ರಿಜ್ಜಲ್ಲಿ 2 ದಿನ ಇಲ್ಲ ದೋಸೆ ಚಪಾತಿಗೆ ಇಲ್ಲ ಅಂತಂದರೆ ಇಡ್ಲಿಗೆ ಸಹ ನಾವು ತಿನ್ಬೋದು. ಇಲ್ಲಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ಸೊ ನನಗೆ ಇಡ್ಲಿನ ಹಾಕ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಇದು ಬಿಸಿ ಬಿಸಿ ಇದೆ, ನೋಡ್ತಿರ್ಬೋದು ನೀವು ಇಡ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ, ಸ್ಮೂತಾಗಿ ಅಂತ ಹೇಳಿಬಿಟ್ಟು. ಇದು ಲೈಕ್ ನೀವು ನೋಡ್ತಿರ್ಬೋದು ಇಷ್ಟೊಂದು ಬಾಕ್ಸ್ ಏನಕ್ಕೆ ಅಂತ. ಇದೆಲ್ಲ ಸ್ಮಾಲ್ ಚಿಕ್ಕ ಬಾಕ್ಸೇನೆ. ಇನ್ನೊಂದು ಬಾಕ್ಸ್ ಬಂದುಬಿಟ್ಟು ಅದು ನನ್ನ ಮಗುಗೆ. ಅದಕ್ಕೆ ಇಡ್ಲಿ ಹಾಕಿಬಿಟ್ರೆ ಅದಕ್ಕೆ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನು ಪೀಸ್ ಮಾಡಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಟ್ರಯಾಂಗಲ್ ಶೇಪಲ್ಲಿ ಹಾಕ್ತಿದ್ದೀನಿ. ಅದನ್ನು ಈ ನಡುವೆ ಪ್ರಾಬ್ಲಮ್ ಇಲ್ಲ. ನಾವು ಏನು ಮಾಡಿದ್ರೆ ಅದನ್ನೇ ಮಕ್ಕಳಿಗೆ ಕೊಟ್ಟರೆ ನಿಜವಾಗ್ಲೂ ತುಂಬ ಒಳ್ಳೆಯದು. ಅವರು ಚೂಸಿ ಇರ್ತಾರಲ್ವ, ಆ ಒಂದು ಅಭ್ಯಾಸ ಅನ್ನೋದು ತುಂಬ ಆ್ಯಕ್ಚುಲಿ ಕಷ್ಟ ಅಂತಲೇ ಹೇಳ್ಬೋದು. ಈ ಥರ ನಾವು ಏನು ತಿಂತೀವಿ ಅದಕ್ಕೆ ಪ್ರಿಫರ್ ಮಾಡಿ ಅದೇ ಅಭ್ಯಾಸ ಮಾಡಿಸಿದ್ರೆ ನಮಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಅದಕ್ಕೂ ಎಲ್ಲ ಒಂದು ರುಚಿನೂ ಗೊತ್ತಾಗ್ಬಿಡುತ್ತೆ ಎಲ್ಲ ಡಿಶಸ್ದೂ. ನಾನು ಈ ನಡುವೆ ಅದೇ ರೀತಿನ ಕೊಡಲಿಕ್ಕೆ ಪ್ರಿಫರ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಸ್ನ್ಯಾಕ್ ಬಾಕ್ಸು ರೆಡಿ ಆಯಿತು. ಇನ್ನು ಸಾಂಬಾರು ಮತ್ತು ಇನ್ನೊಂದು ಬಾಕ್ಸ್ಗೆ ರೈಸ್ ಇಟ್ಟಿದ್ದೀನಿ ಆಲ್ರೆಡಿ ಗ್ಯಾಸ್ ಮೇಲೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಒಂದು ಬಾಕ್ಸ್ಗೆ ರೈಸ್ ಹಾಕ್ತೀನಿ. ಸೊ ಇಲ್ಲಿ ನಮಗೆ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮುಗೀತು ಇವತ್ತಿಗೆ. ಆ್ಯಕ್ಚುಲಿ ಲಂಚ್ ಬಾಕ್ಸ್ ಅಂತಂದರೆ ತುಂಬ ಥಿಂಕ್ ಮಾಡಬೇಕಾಗತ್ತೆ. ನಾವು ಎಷ್ಟೇ ಬೇರೆ ಫುಡ್ನ ಪ್ರಿಫರ್ ಮಾಡಿದ್ರೂ ಕೊನೆಗೆ ಟ್ರೆಡಿಷ್ನಲ್ ಫುಡ್ ಅನ್ನೋದೇ ನಮಗೆ ತುಂಬ ಲೈಕ್ ಯೂಸ್ಫುಲ್ ಆಗುತ್ತೆ. ಬೇಗ ಮಾಡ್ಬೋದು, ರುಚಿಯಾಗೇನೂ ಇರುತ್ತೆ, ಹೆಲ್ತಿನೂ ಅಂತ ಹೇಳ್ಬೋದು. ಇವಾಗ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಇಲ್ಲಿ ನನ್ನ ಮಗನೂ ಸ್ಕೂಲ್ಗೆ ರೆಡಿ ಆಯಿತು. ಇನ್ನು ಸ್ಕೂಲ್ಗೆ ಹೊರಡ್ತಿದ್ದೀವಿ. ಮತ್ತು ಇಲ್ಲಿ ಸಂಜೆ ಸ್ಕೂಲಿಂದ ಬಂದಾದಮೇಲೆ ನಾನು ಫ್ರೆಶ್ ಆಗಿ ಮತ್ತು ಸ್ವಲ್ಪ ಟೀನ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ 1 ಟೈಮ್ ಟೀ, 1 ಟೈಮ್ ಕಾಫಿ. ಜಾಬ್ಗೆ ಹೋಗಬೇಕಾದ್ರೆ ಇವೆಲ್ಲ ಲೈಕ್ ಒಂಥರ ಹ್ಯಾಬಿಟ್ ಅಂತ ಹೇಳಿದ್ದೀನಲ್ವ ಮಾರ್ನಿಂಗ್. ಸೊ ಇದು ಇರಲೇಬೇಕು. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಅವರು ನೈಟೆಲ್ಲ ಕೆಲಸ ಮಾಡ್ತಾರೆ, ಅವ್ರದ್ದು ನೈಟ್ ಶಿಫ್ಟ್ ಇರುತ್ತೆ. ಸೊ ಅದರಿಂದ ಅವ್ರಿಗೂ ಟೀನ ಪ್ರಿಫರ್ ಮಾಡಿ ಸ್ವಲ್ಪ ಹೆಲ್ತಿ ವೇಯಲ್ಲೇ ಟೀನ ಪ್ರಿಪೇರ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿನ ಸೇರಿಸ್ತಿದ್ದೀನಿ. ಇವಾಗ ಬೆಂಗಳೂರಲ್ಲಿರ್ತಕ್ಕಂಥ ವೆದರ್ಗೆ ಈ ಥರ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದು, ಇಲ್ಲ ಹೆಲ್ತಿಯಾಗಿ ಸ್ವಲ್ಪ ಟೀ ಕಾಫಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಶುಂಠಿನ ಸೇರಿಸಿ ಶುಂಠಿ ಟೀನ ಪ್ರಿಪೇರ್ ಮಾಡಿ ಕೊಡ್ತಿದ್ದೀನಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ, ರೆಸಿಪೀಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ, ಎಲ್ಲರೂ ಮಾಡ್ಕೊಳ್ಳೋ ಅಂಥ ರೆಸಿಪೀಸೇ, ಬಟ್ ಆ ಒಂದು ಪ್ಲ್ಯಾನಿಂಗ್ ಮುಖಾಂತರ ನಮಗೆ ಟೈಮ್ಗೆ ಅಡ್ಜಸ್ಟ್ ಆಗೋ ಮುಖಾಂತರ ನಾನು ರೆಸಿಪೀಸ್ನ ನೋಡಿಸ್ತಿದ್ದೀನಿ, ಎಸ್ಪೆಷಲಿ ಫಾರ್ ವರ್ಕಿಂಗ್ ವುಮೆನ್ಸ್ಗೆ ಅಂತ ಹೇಳ್ಬೋದು. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕ್ ನಮಗೆ ನಿಜವಾಗ್ಲೂ ಅದು ಒಂದು ಗ್ರೇಟ್ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಇಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.